ಬಾಬಾ ಸಾಹೇಬರು ಭಾರತದ ಭೂಮಿಯಲ್ಲಿ ಜನ್ಮ ತಾಳಿ ಇಡೀ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯನ್ನೇ ಬದಲಾಯಿಸಿಬಿಟ್ರು. ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರಜ್ಞ, ಚಿಂತಕ, ಇತಿಹಾಸಕಾರ, ಮಾನವತಾವಾದಿಯಾಗಿ ಅವರು ಹೆಚ್ಚಿನ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಅವರು ಇತಿಹಾಸ, ಅರ್ಥಶಾಸ್ತ್ರ, ಕಾನೂನನ್ನು, ಧರ್ಮದ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಅಂಬೇಡ್ಕರ್ಗೆ 7-8 ವರ್ಷ ಇದ್ದಾಗ ತಂದೆಯನ್ನು ನೋಡೋಕ್ಕೆ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರು. ಎತ್ತಿನ ಗಾಡಿಯವನಿಗೆ ಆ ಹುಡುಗ ದಲಿತ ಅಂತ ಗೊತ್ತಾದ ಮೇಲೆ ಕೂಡಲೇ ಗಾಡಿಯನ್ನು ನಿಲ್ಲಿಸಿ ಅವರನ್ನು ಕೆಳಕ್ಕೆ ತಳ್ಳಿಬಿಟ್ಟ. ಹೀಗೆ ಅಂಬೇಡ್ಕರ್ ಅವರ ಬಾಲ್ಯದ ಜೀವನ ಬಹಳ ಭೀಕರವಾಗಿತ್ತು. ಅವರಿಗೆ ಶಾಲೆಯಲ್ಲಿ ಪ್ರತ್ಯೇಕವಾಗಿ ಕೂರಿಸ್ತಾ ಇದ್ರು. ಅಂತಹ ಸಣ್ಣ ವಯಸ್ಸಿನಲ್ಲೇನೆ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸಿದರು. ಆದರೆ ಅದನ್ನು ನೋಡ್ಕೊಂಡು ಅವರು ಸುಮ್ಮನೆ ಕೂರಲಿಲ್ಲ. ಅಂತಹ ಅಸಮಾನತೆಯ ವಿರುದ್ಧ ಹೋರಾಟ ಆರಂಭಿಸಿದರು. 1927ರಲ್ಲಿ ಮಹಾರಾಷ್ಟ್ರದ ಮಹಾಡ್ನಲ್ಲಿ ದಲಿತರನ್ನು ಕರೆದುಕೊಂಡು ಹೋಗಿ ಕೆರೆಯ ನೀರು ಸ್ಪರ್ಶಿಸುವ ಚಳವಳಿಯನ್ನು ಮಾಡಿದರು. ನಂತರ ನಾಸಿಕ್ನ ಕಾಳಾರಾಮ್ ದೇವಾಲಯ ಪ್ರವೇಶ ಚಳವಳಿ ಮಾಡಿದರು. ನಂತರ ಉನ್ನತ ವ್ಯಾಸಂಗವನ್ನು ಮುಗಿಸಿ ರಾಜಕೀಯವನ್ನು ಪ್ರವೇಶ ಮಾಡಿ ಸಂಸತ್ತಿಗೂ ಕೂಡ ಬಂದರು. ಅಷ್ಟು ದೊಡ್ಡ ಮಟ್ಟಕ್ಕೆ ಏರಿದರೂ ಅವರ ತಲೆಯಲ್ಲಿ ಇದ್ದಿದ್ದು ಒಂದೇ, ಅದೇ ಅಸಮಾನತೆಯನ್ನು ನಿವಾರಣೆ ಮಾಡೋದು, ದಲಿತರಿಗೆ ಸಾಮಾಜಿಕ ನ್ಯಾಯವನ್ನು ನೀಡೋದು. ಬ್ರಿಟಿಷ್ ಸರ್ಕಾರ ಮತದಾನದ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಅಂತ ಲಾರ್ಡ್ ಸೌತ್ ಬರೋಸ್ ಸಮಿತಿ ರಚಿಸಿತ್ತು. ಅಂಬೇಡ್ಕರ್ ಅವರು ಆ ಸಮಿತಿಯನ್ನು ಭೇಟಿ ಮಾಡಿ ದಲಿತರಿಗೆ ಪ್ರತ್ಯೇಕವಾದಂಥ ರಾಜಕೀಯ ಸ್ಥಾನ ನೀಡಬೇಕು ಅಂತ ಒತ್ತಾಯ ಮಾಡಿದರು. 1927ರಲ್ಲಿ ಸರ್ ಜಾನ್ ಸೈಮನ್ ರಾಯಲ್ ಕಮಿಷನ್ ಭೇಟಿ ಮಾಡಿದಾಗ ದಲಿತರಿಗೆ ಸಮಾನ ರಾಜಕೀಯ ಸ್ಥಾನಮಾನ ನೀಡಬೇಕು ಅಂತ ಕೂಡ ಆಗ್ರಹ ಮಾಡಿದಂಥ ಪುಣ್ಯಾತ್ಮ. ದಲಿತರಿಗಾಗಿ ಪ್ರತ್ಯೇಕ ಮತದಾನದ ಹಕ್ಕು ಬರೋಕ್ಕೆ ಕೂಡ ಅಂಬೇಡ್ಕರ್ ಅವರ ಶ್ರಮ ಭಾಳಷ್ಟಿದೆ. ರಿಸರ್ವ್ ಬ್ಯಾಂಕ್ ಆರಂಭ ಆಗೋಕ್ಕೆ ಕೂಡ ಅಂಬೇಡ್ಕರ್ ಅವರು ನೀಡಿದ್ದ ಸಲಹೆನೇ ಕಾರಣ. ಹಿಲ್ಟನ್ ಆಯೋಗದಲ್ಲಿ ಮಂಡಿಸಿದ ವರದಿಯಲ್ಲಿ ಅರ್ಥವ್ಯವಸ್ಥೆಗೆ ಪ್ರತ್ಯೇಕ ಸಂಸ್ಥೆ ಬೇಕಂತ ಅಂಬೇಡ್ಕರ್ ಹೇಳಿದರು. ಈ ವರದಿನೇ ಮುಂದೆ ರಿಸರ್ವ್ ಬ್ಯಾಂಕ್ ಆರಂಭಕ್ಕೆ ಕಾರಣ ಆಯಿತು. ಹೀಗೆ ನಮ್ಮ ದೇಶದ ಅನೇಕ ರಾಜಕೀಯ ಸಾಮಾಜಿಕ ಸುಧಾರಣೆಗಳಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಭಾಳ ದೊಡ್ಡದಿದೆ. ಈಗ ಕಾಲ ಬದಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಬೆಳೆಯುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸಂವಿಧಾನದ ಪುಸ್ತಕ ಹಿಡಿದುಕೊಂಡೇ ತಿರುಗಾಡ್ತಾ ಇರ್ತಾರೆ. ಸಂವಿಧಾನದ ಆಶಯ, ಮೌಲ್ಯ ಇವ್ಯಾವುದೂ ಕೂಡ ಅವ್ರಿಗೆ ಬೇಕಾಗಿಲ್ಲ. ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ ಇದೇ ಕಾಂಗ್ರೆಸ್ನವರು ಇಂದು ಸಂವಿಧಾನ